ನಾವಾಗಲೇ ಒಂದು ಘಟನೆಯನ್ನು ನೋಡಿದ್ವಿ. ಆ ಘಟನೆಯಲ್ಲಿ ಪ್ರಮುಖವಾಗಿ ಒಂದು ಆಂಬ್ಯುಲೆನ್ಸ್ ಅನ್ನ ಬಿಡಬೇಕಾಗಿತ್ತು, ಆದರೆ ಸಿಎಂ ಬರ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಆಂಬ್ಯುಲೆನ್ಸ್ ಅನ್ನ ಬಿಡೋದಿಲ್ಲ. ಈ ಘಟನೆ ನಡೆದ ಬಳಿಕ ಪೊಲೀಸರ ಮೇಲೆ ಬಹಳಷ್ಟು ಅನುಮಾನ ಪಡುವಂತಾಗಿತ್ತು. ಈ ಪ್ರಕರಣವನ್ನ ಈಗ ಗಂಭೀರವಾಗಿ ಪರಿಗಣಿಸಿದ್ದಾರೆ ಪೊಲೀಸರು. ಸ್ವತಃ ಕೇಂದ್ರ ವಲಯ ಐಜಿ ಸೀಮಂತ್ ಕುಮಾರ್ ಸಿಂಗ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ಅಂತ ಕೇಳೋಣ. ಸಿಎಂ ಕಾನ್ವೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳಿರುವಂಥದ್ದು. ಈ ಒಂದು ಗೊಂದಲಗಳು ಯಾವುವು ಮತ್ತು ಅವತ್ತು ಪೊಲೀಸರು ಯಾವ ರೀತಿ ಪರಿಸ್ಥಿತಿಯನ್ನು ನಿಭಾಯಿಸಿದರು ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೊಳ್ಳಲಿದ್ದಾರೆ ಕೇಂದ್ರ ವಲಯ ಐ ಜಿ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಸಾಹೇಬರು. ಸರ್ ಹೇಳಿ ಸರ್, ಅವತ್ತು ಆ್ಯಕ್ಚುಲಿ ಏನಾಯ್ತು ಸರ್? ಅಲ್ಲ, ಅವತ್ತು ನಾರ್ಮಲ್ ಆಗಿ ಏನು ಕಾನ್ವಾಯ್ ಮೂವ್ಮೆಂಟ್ ಇದೆ ಆ ಪ್ರಕಾರ ಕಾನ್ವಾಯ್ ಹೋಗಿದೆ ಅಲ್ಲಿ. ಆದರೆ 25ನೇ ತಾರೀಕು ಈ ಕಾನ್ವಾಯ್ ಮೂವ್ಮೆಂಟ್ ಆಗಿದೆ. 28ನೇ ತಾರೀಕಿಗೆ ಒಂದು ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ವಿಡಿಯೋ ನಮಗೆ ಈ ಥರ ಗೊತ್ತಾಯಿತು. ಆ್ಯಂಬುಲೆನ್ಸ್ಗೆ ನಾವು ಪೊಲೀಸ್ ಅವರ ಅಡ್ಡ ನಿಲ್ಲಿಸಿ ಮಹಿಳೆದು ಒಂದು ಡೆತ್ ಆಗಿದೆ. ಸೊ ಅದರ ಬಗ್ಗೆ ನಾವು ತನಿಖೆ ಮಾಡಿದ್ದೀವಿ. ಪ್ರಿಲಿಮಿನರಿ ಎನ್ಕ್ವೈರಿ ಪ್ರಕಾರ ಆ ಪರ್ಟಿಕ್ಯುಲರ್ ಆ್ಯಂಬುಲೆನ್ಸ್ ಡ್ರೈವರ್ ಮತ್ತು ಅವ್ರದ್ದು ಟೆಕ್ನಿಷಿಯನ್ ಮತ್ತು ಅವ್ರು ಸಂಬಂಧಪಟ್ಟ ಯಾರು ಇಂಜರ್ಡ್ ಪರ್ಸನ್ ಇದ್ದರು ಎಲ್ಲರಿಗೆ ನಮ್ಮ ಎಸ್ ಪಿ ಅವ್ರು ಹೋಗಿ ಸ್ವತಃ ಮಾತಾಡಿದರು. ಮತ್ತು ನಾನು ಕೂಡ ಕರೆಸಿ ಅವ್ರಿಗೆ ಮಾತಾಡಿದ್ದೀನಿ. ಅದರ ಪ್ರಕಾರ ಇಂಜರ್ಡ್ ಪರ್ಸನ್ ಅವ್ರಿಗೆ ಆ ದಾರಿಯಲ್ಲಿ ಆ ಕ್ಷಣದಲ್ಲಿ ಅದೇ ಟೈಮಲ್ಲಿ ಕಾನ್ವಾಯ್ ಪಾಸ್ ಆಗ್ತಿದ್ರು, ರೋಡ್ ಜಾಮ್ ಆಗಿತ್ತು. ಸೊ ಸ್ವಲ್ಪ ಟೈಮ್ ಅವರು ಅಲ್ಲಿ ಇದು ಆಗಿದೆ, ಜಾಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು. ಮತ್ತು ಯಾವಾಗಲೂ ಪೊಲೀಸ್ ಅವರು ಆ ಗಾಡಿಗೆ ನಿಲ್ಲಿಸಲಿಲ್ಲ ಅಥವಾ ಆ್ಯಂಬುಲೆನ್ಸ್ ಡ್ರೈವರ್ ಅವರು ಏನೋ ಅದು ಹೇಳಿದರು, ಇದು ತುಂಬ ಸೀರಿಯಸ್ ಪೇಷಂಟ್ ಇದೆ, ಇದರಲ್ಲಿ ತಕ್ಷಣ ನಮಗೆ ಬಿಟ್ಕೊಡಿ ಅಂತ. ಸೊ ಅಂಥ ಯಾವುದು ಇನ್ಸಿಡೆಂಟೇ ನಡೆದಿಲ್ಲ. ಮತ್ತು ಇದರಲ್ಲಿ ಯಾರೂ ಇಂಜರ್ಡ್ ಪರ್ಸನ್ಗೆ ಡೆತ್ತೂ ಆಗಿಲ್ಲ. ಸರ್, ಒಂದು ಗೈಡ್ಲೈನ್ಸ್ ಕೂಡ ಇದೆ. ಅದು ನಿನ್ನೆ ನೀವು ಸುದ್ದಿಗೋಷ್ಠಿಯಲ್ಲೂ ಕೂಡ ಅದನ್ನು ಹೇಳ್ತಾ ಇದ್ರಿ. ಬಹುಶಃ ರಾಜ್ಯಪಾಲರಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ಈ ಕ್ಯಾಟಗರಿಯ ವ್ಯಕ್ತಿಗಳು ಯಾರೇ ಇದ್ದರೂ ಕೂಡ ಆ್ಯಂಬುಲೆನ್ಸ್ಗೆ ಮೊದಲ ಆದ್ಯತೆ ಕೊಡಬೇಕು ಅನ್ನೋದು ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಮತ್ತು ಅದು ಗೈಡ್ಲೈನ್ಸ್ ಕೂಡ ಆಗಿರುವಂಥದ್ದು. ಬಹುಶಃ ಆ ಒಂದು ಘಟನೆಯಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸರು ಒಂದು ರೀತಿಯಂತಹ ವರ್ತನೆ ಮಾಡಿದ್ರು ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಿದ್ದಲ್ಲ ಸರ್? ಇಲ್ಲ, ಇದರಲ್ಲಿ ನಾವು ಎರಡು ವಿಷಯ ಇದೆ. ಒಂದು, ಯಾವಾಗಲೂ ನಿಮಗೆ ಗೊತ್ತಿದೆ, ಒಂದು ಸೋಷಿಯಲ್ ಮೀಡಿಯಲ್ಲಿ ಏನಾದರೂ ಬಂದರೆ ಅದೇ ಯಾವುದು ಒಂದು ಈ ಥರ ಅಪ್ಲೋಡ್ ಆಗಿಬಿಟ್ರೆ ಅದರದ್ದು ಹಿಂದೆ ಏನಿದೆ, ನಾವು ನಿಜ ಏನು ಟ್ರೂತ್ ಫ್ಯಾಕ್ಟ್ಸ್ ಏನಿದೆ ಅದು ತಿಳ್ಕೊಳ್ಬೇಕು. ಸೊ ಆ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದ್ದೀವಿ, ನಿನ್ನಿಂದ ಹೇಳಿದ್ದೀವಿ. ಕೆಲವ್ರಿಗೆ ಅರ್ಥ ಆಗಿದೆ, ಕೆಲವ್ರಿಗೆ ಅರ್ಥ ಆಗ್ತಾಯಿಲ್ಲ. ನಾವು ಅದ್ರ ಬಗ್ಗೆ ನಾವು ಇದು ಮಾಡ್ತೇವೆ. ಯಾಕೆಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮದು ಡ್ಯೂಟಿ ಇದೆ, ಯಾರು ಇಂಜರ್ಡ್ ಪರ್ಸನ್ ಇದ್ದಾರೆ ಅವ್ರಿಗೆ ಶಿಫ್ಟ್ ಮಾಡಬೇಕು. ನಾರ್ಮಲ್ ಟೈಮಲ್ಲಿ ನಾವು ಈ ಥರ ಇದು ಮಾಡಲ್ಲ. ಇದು ವಿ ಐ ಪಿ ಮೂಮೆಂಟ್ ಟೈಮ್ ಇದೆ. ವಿ ಐ ಪಿ ಮೂಮೆಂಟ್ ಟೈಮಲ್ಲಿ ಅದು ಬೇರೆ ಡ್ಯೂಟಿ ಇದೆ. ನಮ್ಮ ಪೊಲೀಸ್ ಆಫೀಸರ್ಸ್ಗೆ, ನಮ್ಮ ಎಲ್ಲ ಸ್ಟಾಫ್ ಅವ್ರಿಗೆ ಇದ್ರ ಬಗ್ಗೆ ಕರೆಕ್ಟ್ ಮಾಹಿತಿ ಇದೆ. ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ, ಯಾವುದು ತೊಂದರೆ ಮಾಡಬಾರ್ದು. ಸೊ ಇದರಲ್ಲಿ ಉದ್ದೇಶಪೂರ್ವಕವಾಗಿ ಯಾರೂ ತೊಂದರೆ ಮಾಡಿಲ್ಲ ಅಥವಾ ಏನೂ ಆಗಿಲ್ಲ. ಇದು ಒಂದು ಇನ್ಸಿಡೆಂಟ್ ಈ ಥರ ಗೊಂದಲ ಯಾಕಾಗ್ತದೆ ಅಂದರೆ ಅದೇ ಟೈಮಲ್ಲಿ ಮೂವ್ಮೆಂಟ್ ಆಗ್ತಾಯಿದ್ರು. ಮೂವ್ಮೆಂಟ್ಗೋಸ್ಕರ ನಾವು ಗಾಡಿ ನಿಲ್ಲಿಸಿ ಆಮೇಲೆ ಗಾಡಿ ಪಾಸ್ ಮಾಡಿ ಆಮೇಲೆ ನಂತರ ಈ ಗಾಡಿ ಪಾಸ್ ಮಾಡಿ ಆ ಥರ ಆಗಿದ್ದರೆ ಖಂಡಿತ ಅದು ಇದು ಬರ್ತದೆ. ಇದು ಫ್ಲೈಓವರ್ ಮೇಲೆ ನೀವು ನೋಡಿರ್ಬೋದು, ಅದರಲ್ಲಿ ಫ್ಲೈಓವರ್ ಮೇಲೆ ನಿಂತಿದೆ ಈ ಗಾಡಿ. ಹಿಂದೆ ಫ್ಲೈಓವರ್ ಕೆಳಗಡೆಯಿಂದ ಮೇಲೆ ಬರ್ತಾಯಿದೆ ಇನ್ನೊಂದು ಕಾನ್ವಾಯ್. ಸೊ ಕಾನ್ವಾಯ್ದಲ್ಲಿ ಸಾಧಾರಣವಾಗಿ 10-20 ಗಾಡಿ ಇರ್ತದೆ ಮತ್ತು ಅದು ವೇಗವಾಗಿ ಹೋಗ್ತದೆ ಅದು. ಸೊ ಗಾಡಿ ಆ ಟೈಮಲ್ಲಿ ಆ ಫುಲ್ ಕಾನ್ವಾಯ್ಗೆ ನಿಲ್ಲಿಸಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗಲಿಕ್ಕೆ ಚಾನ್ಸ್ ಇದೆ. ಈ ಗಾಡಿ ಗಿಳಿಲಿ ಬಿಟ್ಟರೆ ಅದ್ರ ಜೊತೆಗೆ ಆಕ್ಸಿಡೆಂಟ್ ಆಗ್ಬೋದು. ಸೊ ತಕ್ಷಣ ನಮ್ಮದು ಗಾಡಿ ಪಾಸ್ ಆದ ತಕ್ಷಣ ಹಿಂದ್ಗಡೆ ಹೋಗಿದೆ. ಸೊ ಇದರಲ್ಲಿ ಸುಮ್ಮನೆ ಒಂದು ರೂಮರ್ ಸೃಷ್ಟಿ ಮಾಡಿ ಪೊಲೀಸ್ದು ತಪ್ಪಿದೆಯಾ ಅಥವಾ ಏನಾದರೂ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಸೊ ಆ ಥರ ಇಲ್ಲವೇ ಇಲ್ಲ. ಹುದ್ದೆಗಳಿರ್ಬೋದು ಮತ್ತು ಮುಖ್ಯಮಂತ್ರಿ, ರಾಜ್ಯಪಾಲರು, ಈ ಥರ ಹುದ್ದೆಗಳು ಏನೇ ಇರ್ಬೋದು ಸರ್, ತಾವು ಕೂಡ ಒಬ್ಬ IPS ಅಧಿಕಾರಿಗಳು ಅಂದರೆ ಎಲ್ಲವನ್ನು ಕೂಡ ಬದಿಗಿಟ್ಟರೆ ಅಂಥ ಒಂದು ಸಿಚುವೇಷನಲ್ಲಿ ಮಾನವೀಯತೆ ಅನ್ನೋದು ಮೊದಲನೇ ಆದ್ಯತೆ ಆಗಲ್ಲ ಸರ್? ಖಂಡಿತ. ನೀವು ಸ್ವತಃ ಹೇಳ್ತಾ ಇದ್ದೀರಿ, ನೀವೇ ಆನ್ಸರ್ ಮಾಡ್ತಾಯಿದ್ದೀರಿ. ನಾನೇ ಮೊದಲಿಂದ ಅದೇ ಹೇಳ್ತಾ ಇದ್ದೀನಿ. ಯಾವುದೂ ಇರಲಿ, ನಿಮಗೆ ಗೊತ್ತಿರ್ಬೋದು, ನಾವು ಪ್ರತಿ ವಾರ ಒಂದು ಗ್ರೀನ್ ಕಾರಿಡೋರ್ ನಾವು ಮೂವ್ಮೆಂಟ್ ಮಾಡ್ತೀವಿ. ಗ್ರೀನ್ ಕಾರಿಡೋರ್ ಮಾಡಿ ಕೆಲವು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಆಗ್ತಾಯಿದೆ, ದೊಡ್ಡ ಹಾಸ್ಪಿಟಲಿಂದ ಬೇರೆ ಕಡೆ ಹೋಗ್ತಿದೆ ಅಥವಾ ಬೇರೆ ಏರ್ಲಿಫ್ಟ್ ಮಾಡಬೇಕು ಅಂತ ನಾವೇ ಮಾಡ್ತಾಯಿದ್ದೀವಿ. ಬೇರೆಯವ್ರು ಮಾಡ್ತಾಯಿಲ್ಲ, ಪೊಲೀಸವರೇ ಮಾಡ್ತಾಯಿದ್ದೀವಿ. ಸೊ ಅಂಥ ಸಂದರ್ಭದಲ್ಲಿ ನಾವೇ ಗ್ರೀನ್ ಕಾರಿಡೋರ್ ಮಾಡಿ ಕೊಡ್ತಾಯಿದ್ದೀವಿ. ಇದು ನಮಗೆ ಏನಿದೆ, ಇದರಲ್ಲಿ ಏನು ಸಮಸ್ಯೆನೇ ಇರಲಿಲ್ಲ. ಬಟ್ ಆ್ಯಂಬುಲೆನ್ಸ್ ನಾವು ನಿಲ್ಲಿಸಿಲ್ಲ, ಅದು ಬಿಡ್ಲಿಕ್ಕೆ ಇದು ಪ್ರಶ್ನೆ ಅಲ್ಲ. ಸರ್, ಆ ವಿಡಿಯೋನ ಅಪ್ಲೋಡ್ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಏನಾದರೂ ತನಿಖೆ ಸಾಗ್ತಾ ಇದೆಯಾ ಸರ್?
ಅದು ಪ್ರೋಗ್ರೆಸ್ಸಲ್ಲಿದೆ. ನಮ್ಮ ಆಫೀಸರ್ಸ್ ಅದು ನೋಡ್ತಾ ಇದ್ದಾರೆ ಅವರು. ನಾವು ಅದನ್ನು ಫೈಂಡ್ ಔಟ್ ಮಾಡ್ತೀವಿ. ಬಟ್ ಅವರು ಮಾಡಿದಾರೋ ಅವರು, ಯಾಕೆಂದರೆ ಈ ವಿಡಿಯೋ ಇನ್ಸೈಡ್ ಒಳಗೆ ಕೂತಿರೋ ಯಾರು ಮಾಡಿಲ್ಲ, ಅವ್ರಿಗೆ ಪೊಲೀಸ್ ಜೊತೆಗೆ ಏನೂ ಸಂವಾದನೇ ಆಗಿಲ್ಲ. ಔಟ್ಸೈಡಲ್ಲಿ ಯಾರಿದ್ರು ಅವ್ರು ಮಾಡಿದಾರೋ ಅವ್ರಿಗೆ ನಾವು ಕೇಳ್ತೀವಿ, ಪ್ರಶ್ನೆ ಕೇಳ್ತೀವಿ, ನೀವು ಏನಾದರೂ ಕೇಳಿದಿರ ಅಥವಾ ಅವ್ರ ಕಡೆಯಿಂದ ಮಾಹಿತಿ ಬಂದರೆ. ಬಟ್ ಇಲ್ಲಿವರೆಗೆ ನಮ್ಗೆ ಗೊತ್ತಾಗಲಿಲ್ಲ, ಅದನ್ನು ಪತ್ತೆ ಮಾಡ್ತಾಯಿದ್ದೀವಿ. ಕೊನೆಯ ಪ್ರಶ್ನೆ ಸರ್, ನಿನ್ನೆ ಸುದ್ದಿಗೋಷ್ಠಿ ಆದ ಬಳಿಕ ಒಂದಷ್ಟು ಆರೋಪಗಳು ಕೂಡ ಕೇಳಿಬರ್ತದೆ. ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಮೆಚ್ಚಿಸೋಕ್ಕೋಸ್ಕರ IG ಅವರು ಈ ರೀತಿಯಾದ ಸುದ್ದಿಗೋಷ್ಠಿ ಮಾಡಿದ್ರು ಅಂತೇಳಿ ಒಂದು ಮಾತು ಕೇಳಿಬರ್ತಿದೆ. ಅಂದರೆ ಅಲ್ಲಿ ಆಗಿರುವಂತಹ ಘಟನೆಯನ್ನು ಮರೆಮಾಚಿ ಬೇರೆ ಒಂದು ಸತ್ಯನೇ ಹೊರಗಡೆ ಹಾಕಿದ್ರು ಅನ್ನೋ ಒಂದು ಮಾಹಿತಿ ಬರ್ತಾಯಿದೆ ಸರ್. ನಾನು ಅದ್ರ ಬಗ್ಗೆ ನಮ್ಮದು ಏನು ಪಾತ್ರ ಇತ್ತು ನಾನು ಹೇಳಿದ್ದೀನಿ ಅಷ್ಟೇ. ಎಸ್, ಇದು IG ಅವರ ಮಾತು. ಸತ್ಯ ಯಾವುದು ಅಂತನ್ನೋದು ಬಹುಶಃ ಇನ್ನಷ್ಟು ತನಿಖೆಯಾದ ಬಳಿಕ ಹೊರಬರುತ್ತೆ ಅಂತ ಅನಿಸುತ್ತೆ. ಸತ್ಯಕ್ಕೆ ಜಯ ಸಿಗಲಿ. ನಿಜಕ್ಕೂ ಕ್ರಮ ಆಗಲೇಬೇಕಾಗತ್ತೆ ಒಂದೊಮ್ಮೆ ಪೊಲೀಸರ ತಪ್ಪಿತ್ತಲ್ಲಿ. ಇದು ಈ ಕ್ಷಣದ ಸುದ್ದಿ, ಈ ಕ್ಷಣದ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.